ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾಗಿದೆ. ಪರಿಷತ್ ಸಭಾಪತಿ ಆಯ್ಕೆ ಪ್ರಕ್ರಿಯೆ ಅಲ್ಲಿಗೆ ಅಂತಿಮ ಆಗಿದೆ. ಸಲೀಂ ಅಹಮದ್ ಅವರ ಹೆಸರನ್ನ ಸೂಚಿಸಲಾಗಿತ್ತು. ಇದೀಗ ಅವರ ಆಯ್ಕೆ ಪ್ರಕ್ರಿಯೆ ಪೂರ್ಣವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇಷ್ಟಾಯ್ತು ನೋಡಿ. ಪ್ರಸ್ತಾವದ ವಿರುದ್ಧವಾಗಿ ಇರುವವರು ಮೊದಲನೇ ರೋಲ್ನಲ್ಲಿರ್ತಕ್ಕಂಥವ್ರು ಎಡಭಾಗದಲ್ಲಿ ಎದ್ದು ನಿಲ್ಲಬೇಕು. ಪ್ರಸ್ತಾವದ ವಿರುದ್ಧ ಇರ್ತಕ್ಕಂಥವ್ರು ಎರಡನೇ ಸಲ ಎಡಭಾಗದಲ್ಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಮೂರನೇ ಸಾಲ ಇರ್ತಕ್ಕಂಥವ್ರು ಎಡಭಾಗದಲ್ಲಿರ್ತಕ್ಕಂಥ ಎದ್ದು ನಿಲ್ಲಬೇಕು. ಹಾಗೂ ನಡವಳಿಕೆ ನಿಯಮಗಳ ನಿಯಮ 7(5) ಪ್ರಕಾರ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರು ಮಂಡಿಸಿರುವ ಡಾ. ಯತೀಂದ್ರ ಎಸ್. ಸಭಾನಾಯಕರು ಅನುಮೋದಿಸಿರುವ ಮೊದಲನೇ ಪ್ರಸ್ತಾವಕ್ಕೆ ಸದನವು ಅಂಗೀಕಾರ ನೀಡಿರುವುದರಿಂದ ಶ್ರೀ ಸಲೀಂ ಅಹಮದ್ ಅವರು ಸಭಾಪತಿಯಾಗಿ ಚುನಾಯಿಸಲ್ಪಟ್ಟಿದ್ದಾರೆ ಎಂದು ಘೋಷಿಸುತ್ತೇನೆ ಮತ್ತು ಶ್ರೀ ಸಲೀಂ ಅಹಮದ್ ಅವರನ್ನ ಅಭಿನಂದಿಸುತ್ತೇನೆ. ಮಾನ್ಯ ಸಭಾನಾಯಕರು, ಮಾನ್ಯ ವಿರೋಧ ಪಕ್ಷದ ನಾಯಕರು, ಪ್ರಸ್ತಾವವನ್ನು ಮಂಡಿಸಿದವರು ಹಾಗೂ ಪ್ರಸ್ತಾವವನ್ನು ಅನುಮೋದಿಸಿದವರು ಶ್ರೀ ಸಲೀಂ ಅಹಮದ್ ಅವರನ್ನ ಸಭಾಪತಿಯವರ ಸ್ಥಾನಕ್ಕೆ ಕರೆತರಲು ಕೋರುತ್ತೇನೆ. ಬನ್ನಿ, ನೀವು ಬರ್ಬೇಕು, ಬನ್ರಿ. ಅಲ್ಲಿ ಮಾತಾಡಿದ ಅವಾಗ ನೀವು ಹೋಗ್ಬೇಕು ಸರ್. ಇಲ್ಲ ಹೋಗ್ಬೇಕು, ಬನ್ನಿ. ಇಲ್ಲ ಹೋಗ್ಬೇಕು. ಸಭಾ ನಡವಳಿಕೆ ಸರ್, ಸಭಾ ನಡವಳಿಕೆ. ನಾನು ಹೇಳಿದ್ದೀನಪ್ಪ, ನಿಮ್ಮ ಇಷ್ಟ. ಸಭಾ ನಡವಳಿಕೆ ಸರ್. ಬನ್ನಿ ಸರ್, ಬನ್ನಿ. ನೀವಿಲ್ಲ, ಅವ್ರು ಬಿಡಿ. ಪ್ರಸ್ತಾವ ಮಾಡಿರೋದಾರೆ. ಬನ್ನಿ ಸರ್, ಈಗ ಬನ್ನಿ. ನೀವು ಈ ಕಡೆ ಬನ್ನಿ ಸರ್. ಬನ್ನಿ ಅಷ್ಟೇ. ಓಕೆ, ಅಭಿನಂದನೆಗಳು ಸರ್. ಒಳ್ಳೆದಾಗಲಿ. ಶುಭವಾಗಲಿ. ಅಧ್ಯಕ್ಷರೇ, ಸಲೀಂ ಅಹಮದ್ ಅವರಿಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ. ಅಭಿನಂದನೆಗಳು ಮತ್ತೊಮ್ಮೆ. ಚುನಾವಣೆ ಈಗ ಒಂದು ನಿಮಿಷ. ಈಗ ಈಗ ನೂತನ ಸಭಾಪತಿಯವರಾಗಿ ಪೀಠಾಲಂಕಾರವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಅಭಿನಂದಿಸತಕ್ಕಂತ ಸದಸ್ಯರು ದಯಮಾಡಿ ಮಾತನಾಡಬಹುದು. ಬನ್ನಿ ಸರ್. ಥ್ಯಾಂಕ್ ಯು. ಈಗ ಮೊದಲಿಗೆ ಇವತ್ತಿನ ನೂತನವಾಗಿ ನಾವು 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಯಾರಿಗೂ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ. ನೀವು ಯಾರಿಗೂ ಕೊಟ್ಟಿಲ್ಲ. ನೂತನವಾಗಿ 4 ಜನದಲ್ಲಿ ಒಬ್ಬರು ಕೋರ್ಟ್ಗೆ ಹೋಗಿ ಬಂದಿದ್ದಾರೆ. 4 ಜನದಲ್ಲಿ ಒಬ್ಬರು ಕೋರ್ಟ್ಗೆ ಹೋಗಿ ಗೆದ್ದು ಬಂದಿದ್ದಾರೆ ನೀವು ಮಾಡಿದಂತ ಅಪರಾಧದಿಂದ. ಸ್ವಲ್ಪ ಆ ಕಡೆ ಎಷ್ಟು ಜನ ಇದ್ದಾರೆ, ಈ ಕಡೆ ಎಷ್ಟು ಜನ ಇದ್ದಾರೆ, ಸ್ವಲ್ಪ ನೋಡಿ ಮಾತಾಡಿ.